ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ತೇಜಸ್. ನಮ್ಮ ತತ್ವಮಸಿ ಕುಟುಂಬದ ಪ್ರೇಕ್ಷಕರೆಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಪರಾಭವ ನಮ್ಮ ಸಂವತ್ಸರದ ಶುಭಾಶಯಗಳು ತಮ್ಮೆಲ್ಲರಿಗೂ. ಅಂದರೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ಯುಗಾದಿ ಹಬ್ಬದಲ್ಲಿ ಹೊಸ ವರ್ಷ ಅಂತ ಶುರುವಾದಾಗ ಎಲ್ಲರಿಗೂ ಒಂದು ಕುತೂಹಲ ಇದ್ದೇ ಇರುತ್ತೆ. ಈ ವರ್ಷ ನಮ್ಮ ರಾಶಿಗೆ ಹೇಗಿರುತ್ತೆ, ಈ ವರ್ಷ ಏನೆಲ್ಲ ಬದಲಾವಣೆ ಆಗುತ್ತೆ ಅಂತಕ್ಕಂಥ ಒಂದು ಕುತೂಹಲ ಇದ್ದೇ ಇರುತ್ತೆ. ಸೊ ಅದಕ್ಕಾಗಿಯೇ ಇವತ್ತು ನಮ್ಮೊಟ್ಟಿಗೆ ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಅವರು ಆಸ್ಟ್ರೋನ್ಯೂಮರಾಲಜಿಸ್ಟ್ ಆ್ಯಂಡ್ ವಾಸ್ತು ಕನ್ಸಲ್ಟೆಂಟ್. ಸೊ ಬಹಳ ಫೇಮಸ್ ಆಗಿರುವಂಥ ಒಂದು ಆಸ್ಟ್ರಾಲಜರ್. ಇವರೊಟ್ಟಿಗೆ ಇವತ್ತಿನ ಒಂದು ರಾಶಿ ಭವಿಷ್ಯ ಹೇಗಿದೆ, ಅಂದರೆ ಯುಗಾದಿ ಹಬ್ಬದಲ್ಲಿ ನಮ್ಮ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ಈ ಒಂದು ಸಂಚಿಕೆಯಲ್ಲಿ ತಿಳಿಯೋಣ. ಬನ್ನಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ ಶ್ರೀಮತಿ ವಿಭಾ ಶೆಟ್ಟಿ ಮೇಡಮ್ನ. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಮೇಡಮ್, ಈ ಯುಗಾದಿ ಹಬ್ಬದಲ್ಲಿ ಎಲ್ಲರಿಗೂ ಒಂದು ಕುತೂಹಲ ಇದ್ದಿರುತ್ತೆ. ನಮ್ಮ ಮೇಷರಾಶಿಗೆ ಮತ್ತು ರಾಶಿ 12 ದ್ವಾದಶ ರಾಶಿಗಳಿಗೆ ಹೇಗಿರುತ್ತೆ ಈ ಹೊಸ ವರ್ಷ ಅಂತಕ್ಕಂಥ ಮಾಹಿತಿಯನ್ನು ನೀವು ಈ ವೀಕ್ಷಕರಿಗೆ ತಿಳಿಸ್ಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ. ಖಂಡಿತವಾಗೂ. ಮೊದಲನೇದಾಗಿ ನೋಡಿ, ಹಳೆ ಕಹಿ ನೆನಪುಗಳು ಮರೆಯಾಗಲಿ, ಹೊಸ ಚಿಗುರು ನಿಮ್ಮ ಜೀವನದಲ್ಲಿ ಬರಲಿ, ಬೇವು ಬೆಲ್ಲದ ಸವಿಯ ಹಾಗೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ನಿಮ್ಮ ಜೀವನದಲ್ಲಿ ನೆಲೆಸಲಿ ಅಂತ ಹೇಳ್ತಾ ನಾವು ಈ ಕಾರ್ಯಕ್ರಮನ ಶುರು ಮಾಡ್ತೀವಿ. ಹಾಗೆ ನೀವು ಹೇಳಿದ್ರಿ ಈಗ ದ್ವಾದಶ ರಾಶಿಗಳ ಬಗ್ಗೆ ಹೇಗಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿಬಿಟ್ಟು ಖಂಡಿತವಾಗ್ಲೂ ಹೇಳೋಣ. ಅದಕ್ಕೆ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನದ್ರ ಬಗ್ಗೆ ಫಸ್ಟು ವಿಶ್ಲೇಷಣೆ ಮಾಡೋಣ. ನಮ್ಮ ಗ್ರಹಗಳ ಸ್ಥಾನಗಳ ಬಗ್ಗೆ ನೋಡೋದಾದರೆ, ಗ್ರಹಗಳ ಸ್ಥಾನ ಮತ್ತು ಈ ಗ್ರಹಗಳ ಸ್ಥಾನ ಎಷ್ಟು ಮುಖ್ಯ ಆಗುತ್ತೆ ಈ ರಾಶಿ ಭವಿಷ್ಯನ ನೋಡಬೇಕು ಅಂತಕ್ಕಂಥ ಮಾಹಿತಿಯನ್ನು ನೋಡಬೇಕಾದ್ರೆ? ಖಂಡಿತ ತುಂಬ ಮುಖ್ಯ ಆಗುತ್ತೆ ಸರ್. ಏನಕ್ಕೆ ಅಂತಂದರೆ ಗ್ರಹಗಳ ಸ್ಥಾನಮಾನದ ಮೇಲೇ ಅವ್ರಿಗೆ ಏನೆಲ್ಲ ಅದು ಪರಿಣಾಮ ಬೀರ್ತಿದೆ ಅಂತ ನಾವು ಹೇಳ್ಬೋದು. ಈಗ ಫಾರ್ ಎಕ್ಸಾಂಪಲ್ ಯಾವ ಗ್ರಹ ಯಾವ ಸ್ಥಾನದಲ್ಲಿ ಕೂತಿರುತ್ತೆ ಆ ಮನೆಗಳ ಮೇಲೆ ನಾವು ಅದನ್ನು ಅನಲೈಸ್ ಮಾಡ್ತಾ ಹೇಳ್ತಾ ಹೋಗ್ಬೋದು. ಹಾಗಿದ್ರೆ ಗ್ರಹಗಳ ಸ್ಥಾನ, ಮೊದಲಾಗಿ ಗ್ರಹಗಳ ಸ್ಥಾನ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ತಿಳಿಸ್ಕೊಡಿ. ಓಕೆ ಸರ್. ನೋಡಿ, ಮೊದಲನೇದು ಗ್ರಹಗಳ ಸ್ಥಾನ ಅಂತಂದಾಗ ಈಗ ನಾವು ಪರಾಭವ ನಾಮ ಸಂವತ್ಸರ ಏನು ನಾವು ಯುಗಾದಿ ಹಬ್ಬದ ಒಂದು ಆಚರಣೆ ಮಾಡ್ತಾ ಇದ್ದೀವಿ, ಅದಕ್ಕೆ ಒಂದು ಪರ್ಟಿಕ್ಯುಲರ್ ಟೈಮ್ ಅಂದರೆ ಮಾರ್ಚ್ 19ನೇ ತಾರೀಕು ಗುರುವಾರದ ದಿವಸ ಈ ಒಂದು ಏನು ಹಬ್ಬನ ನಾವು ಆಚರಿಸ್ತಾ ಇದ್ದೀವಿ. ಅದು ಬೆಳಗ್ಗೆ ಒಂದು 6 ಗಂಟೆ ಸೂರ್ಯೋದಯದ ಸಮಯಕ್ಕೆ ನಾವು ಒಂದು ಕುಂಡಲಿ ಹಾಕಿ ನೋಡಿದಾಗ ಅದ್ರ ಗ್ರಹಗತಿಗಳ ಮೇಲೆ ಫಸ್ಟ್ ನಾನು ಹೇಳ್ತೀನಿ. ಅದಾದಮೇಲೆ ಇಡೀ ವರ್ಷ ಹೇಗಿರುತ್ತೆ ಅನ್ನೋದನ್ನು ಕೂಡ ಒಂದು ಅನಲೈಸ್ ಮಾಡಿ ಹೇಳ್ತೀನಿ. ಈಗ ಮೊದಲನೇದಾಗಿ ಆ ಸಮಯಕ್ಕೆ ನಾವು ನೋಡಿದಾಗ ಎಲ್ಲ ಗ್ರಹಗಳು ಬಂದು ಆದಷ್ಟು 2 ಮನೆಯಲ್ಲೇ ಸ್ಥಿತವಾಗಿ ಕೂತಿದೆ. ಅಂದರೆ ಮೊದಲನೇದು ಬಂದು ಮೀನ ರಾಶಿನಲ್ಲಿ ಕೆಲವು ಗ್ರಹಗಳು, ಅಂದರೆ ನೋಡಿ ಶುಕ್ರ ಶನಿ ಚಂದ್ರ ಸೂರ್ಯ ಮೀನ ರಾಶಿನಲ್ಲಿ ಸ್ಥಿತನಾಗಿದ್ದರೆ, ಕುಂಭ ರಾಶಿನಲ್ಲಿ ರಾಹು ಕುಜ ಮತ್ತು ಬುಧ ಗ್ರಹಗಳಿರ್ತವೆ. ಹಾಗೆ ಮಿಥುನ ರಾಶಿನಲ್ಲಿ ಗುರುಗ್ರಹ ಇದ್ದರೆ, ಸಿಂಹ ರಾಶಿನಲ್ಲಿ ಕೇತು ಗ್ರಹ ಇರುತ್ತೆ. ಸೊ ಇದ್ರ ಮೇಲೆ ಯಾವ್ಯಾವ ರಾಶಿಗೆ ಏನೇನು ಫಲಗಳು ಸಿಗುತ್ತೆ ಅನ್ನೋದನ್ನ ಒಂದು ಅನಲೈಸ್ ಮಾಡ್ಬೋದು. ಇದ್ರ ಜೊತೆಗೆ ಗ್ರಹಗಳು ಚಲನೆ ಅದೇ ಜಾಗದಲ್ಲೇ ಇರ್ತವ, ಇಲ್ಲ ವರ್ಷ ಪೂರ್ತಿನಲ್ಲಿ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ಜಾಸ್ತಿ ಸ್ಲೋ ಮೂಮೆಂಟ್ ಪ್ಲಾನೆಟ್ಸ್ ಯಾವುದಿರುತ್ತೆ ಅದನ್ನು ನಾವು ಜಾಸ್ತಿ ಹೊತ್ತು ಕೊಟ್ಟು ತೊಗೊತೀವಿ. ಬಿಕಾಸ್ ಅದು ನಿಧಾನಕ್ಕೆ ಆಗೋದ್ರಿಂದ ನಾವು ಇದು 1 ವರ್ಷದ ಕಂಪ್ಲೀಟಾಗಿ ಹೇಳೋದ್ರಿಂದ ನಾವು ಅದನ್ನು ತೊಗೊತೀವಿ. ನೋಡಿ, ಮೊದಲನೇದಾಗಿ ಗುರುಗ್ರಹ ಅಂತ ತಗೊಂಡಾಗ ಗುರುಗ್ರಹ ತನ್ನ ಪತನ 3 ಬಾರಿ ತನ್ನ ಪತನ ಬದಲಾಯಿಸ್ತಾನೆ ಈ ವರ್ಷದಲ್ಲಿ. ಸೊ ಇವಾಗ ಮಿಥುನ ರಾಶಿನಲ್ಲಿ ಸ್ಥಿತನಾಗಿ ಅಂದರೆ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಅಂದರೆ ಮಾರ್ಚಲ್ಲಿ ನೇರ ಸಂಚಲನಕ್ಕೆ ಬರ್ತಾನೆ. ಅದಾದಮೇಲೆ ಜೂನಲ್ಲಿ ಕರ್ಕಾಟಕ ರಾಶಿಗೆ ಉಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಅದಾದಮೇಲೆ ನವೆಂಬರಲ್ಲಿ ಸಿಂಹ ರಾಶಿಗೆ ಪ್ರವೇಶನ ಬೆಳೆಸ್ತಾನೆ. ಸೊ ಗುರುಗ್ರಹ ಬಂದು 3 ಬಾರಿ ತನ್ನ ಪತನ ಬದಲಾವಣೆ ಮಾಡ್ತಾನೆ. ಇನ್ನು ಶನಿಗ್ರಹ ಅಂತ ತಗೊಂಡಾಗ ಶನಿಗ್ರಹ ಯಾವುದೇ ಬದಲಾವಣೆ ಇಲ್ಲ, ಈ ವರ್ಷ ಪೂರ್ತಿಯಾಗಿ ಮೀನರಾಶಿನಲ್ಲಿ ಸ್ಥಿತನಾಗಿದ್ದರು. ಅದರಲ್ಲಿ ಸಣ್ಣ ಬದಲಾವಣೆ ಏನು ಅಂತಂದರೆ ನೋಡಿ, ಜುಲೈ ಟು ನವೆಂಬರ್ವರೆಗೂ ರೆಟ್ರೋ ಅಂದರೆ ಹಿಮ್ಮುಖ ಸಂಚಾರವಾಗಿ ತನ್ನ ಸಂಚಾರನ ಬೆಳೆಸ್ತಾನೆ. ಅದೇ ರೀತಿಯಲ್ಲಿ ರಾಹುಕೇತು ಅಂತ ಬಂದಾಗ ಡಿಸೆಂಬರ್ನಲ್ಲಿ ರಾಹು ಕುಂಭ ರಾಶಿಯಿಂದ ಮಕರ ರಾಶಿಗೆ ಬಂದರೆ, ಕೇತು ಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾನೆ. ಸೊ ಇದರ ಆಧಾರದ ಮೇಲೆ ವರ್ಷ ಪೂರ್ತಿಯಾಗಿ ಹೇಗಿರುತ್ತೆ ಯಾವ ರಾಶಿಗೆ ಅನ್ನೋದನ್ನು ನಾವು ಅನಲೈಸ್ ಮಾಡ್ತಾ ಹೇಳ್ಬೋದು ಸರ್. ಓಕೆ ಮ್ಯಾಮ್. ಸೊ ಇವಿಷ್ಟು ಗ್ರಹಗಳ ಸ್ಥಾನಗಳ ಒಂದು ಬದಲಾವಣೆ ಆಗಿತ್ತು. ಸ್ನೇಹಿತರೆ, ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಯುಗಾದಿ ಹಬ್ಬದ ಒಂದು ವರ್ಷ ಭವಿಷ್ಯದಲ್ಲಿ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು ನೋಡೋಣ ಬನ್ನಿ. ಮೇಡಮ್ ನಮಸ್ತೆ. ಮಿಥುನ ರಾಶಿಯವರಿಗೆ ಈ ಒಂದು ಹೊಸ ವರ್ಷದಲ್ಲಿ ಹೇಗಿರುತ್ತೆ ಮ್ಯಾಮ್? ಖಂಡಿತ ಸರ್. ನೋಡಿ, ಮಿಥುನ ರಾಶಿಯವರಿಗೆ ನಾನು ಆಗಲೇ ಹೇಳಿದೆ 3 ಸತಿ ಗುರುವಿನ ಒಂದು ಬದಲಾವಣೆ ಆಗುತ್ತೆ ಅಂತ. ಮೊದಲೇ ಸ್ವಲ್ಪ ಚಂಚಲ ಮನಸ್ಥಿತಿ ಇರುತ್ತೆ ಇವರಿಗೆ, ಯಾಕಂದರೆ ಬುಧನ ಒಂದು ಅಧಿಪತಿ ಆಗಿರುತ್ತೆ. ಎರಡನೇದು ಬಂದು ಇವರಿಗೆ ದ್ವಿಸ್ವಭಾವ ರಾಶಿನೂ ಕೂಡ ಆಗಿರುತ್ತೆ. ಸ್ವಲ್ಪ ಚಂಚಲ ಚಿತ್ತರು ಅಂತ ಹೇಳ್ಬೋದು. ಎರಡನೇದು ಏನು ಅಂತಂದರೆ ನೋಡಿ, ಇವರಿಗೆ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತಂದರೆ ಲಗ್ನದಲ್ಲೇ ಗುರು ಇದ್ದಾನೆ. ಸೊ ಗುರುಬಲ ಇದೆ. ಸೊ ಗುರುಬಲ ಇರೋದ್ರಿಂದ ಮೊದಲನೇ ಟಾಪಿಕ್ ಬಂದು ಮದುವೆ. ಖಂಡಿತ ಮದುವೆ ಜೀವನ
ಮದುವೆ ಹುಡುಕಾಟದಲ್ಲಿರೋರಿಗೆ, ತುಂಬ ವರ್ಷಗಳಿಂದ ಮದುವೆ ಆಗಿಲ್ಲ ಅಂತನ್ನೋರಿಗೆ, ಹೊಸದಾಗಿ ಗಂಡು ಹೆಣ್ಣು ಇವಾಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿರೋರಿಗೆ, ಇವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ ಅಂತ ಹೇಳ್ಬೋದು. ಎರಡನೇದು ಏನಂತಂದರೆ ಇವ್ರಿಗೆ 5ನೇ ಮನೆ ಮೇಲೆ ಗುರುವಿನ ದೃಷ್ಟಿ ಕೂಡ ಇದೆ. ಸೊ ಯಾರೆಲ್ಲ ಪ್ರೇಮಿಗಳಿದ್ದಾರೆ, ಪ್ರೇಮಿಗಳು ಬಂದು ಮದುವೆ ಕೆಲವ್ರ ಮನೇಲಿ ವಿರೋಧ ಇರುತ್ತೆ, ಗಂಡು ಮನೇಲಾಗಿರ್ಬೋದು ಹೆಣ್ಣು ಮನೇಲಾಗಿರ್ಬೋದು. ಇದು ಒಳ್ಳೆ ಟೈಮ್. ಈ ಟೈಮಲ್ಲಿ ಮನೆಯಲ್ಲಿ ಹೋಗಿ ಮಾತಾಡಿ ಅಂತ ಹೇಳ್ಬೋದು. ಕುತ್ಕೊಂಡು ಕೇಳಿದಾಗ ಮದುವೆ ಸೆಟ್ ಆಗೋ ಯೋಗ ಕೂಡ ಇರುತ್ತೆ. ಬಟ್ ಅದನ್ನು ಕೂಡ ಅವರು ರಾಶಿ ಹೇಗಿದೆಯೋ ಅದ್ರ ಮೇಲೆ, ಅಂದರೆ ಮೀನ್ಸ್ ಗ್ರಹಗತಿಗಳು ಹೇಗಿದೆಯೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆದರೆ ಇವಾಗಿನ ಪ್ರೆಸೆಂಟ್ ಸಿಚುವೇಶನ್ ಅಂದರೆ ನಮ್ಮ ಏನು ಈ ಟ್ರಾನ್ಸಿಟ್ ಪ್ರಕಾರವಾಗಿ ನೋಡೋಕೆ ಹೋದಾಗ ಟೈಮ್ ಚೆನ್ನಾಗಿದೆ. ಮನೆಯಲ್ಲಿ ಹೋಗಿ ಇವಾಗ ಕೇಳಿದ್ರು ಕೂಡ ಅದಕ್ಕೆ ಗ್ರೀನ್ ಸಿಗ್ನಲ್ ಸಿಗೋ ಸಾಧ್ಯತೆಗಳು ಜಾಸ್ತಿನೇ ಇದೆ. ಯಾಕಂದರೆ ಮದುವೆ ಸೆಟ್ ಆಗುವಂಥ ಟೈಮು, ಬಾಂಡೇಜ್ ತುಂಬ ಚೆನ್ನಾಗಿರುತ್ತೆ. ಇಬ್ಬರ ಮಧ್ಯದಲ್ಲಿ, ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ತುಂಬ ಚೆನ್ನಾಗಿರುತ್ತೆ. ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ ಇವಾಗಿನ ಪರಿಸ್ಥಿತಿನಲ್ಲಿ. ಸೊ ನೆಕ್ಸ್ಟು ಎರಡನೇ ಮನೆಗೆ ಗುರುವಿನ ಸಂಚಾರ ಆಗುತ್ತೆ, ಉಚ್ಚ ಸ್ಥಿತಿಗೆ ಹೋಗ್ತಾನೆ. ಸೊ ಆವಾಗ ತುಂಬ ಚೆನ್ನಾಗಿರುತ್ತೆ, ಫಿನಾನ್ಷಿಯಲ್ ಸ್ಟೇಟಸಲ್ಲಿ ತುಂಬ ಚೆನ್ನಾಗಿರ್ತಾರೆ, ಹಣಕಾಸು ಅಭಿವೃದ್ಧಿ ಆಗ್ತಾ ಇರುತ್ತೆ. ಇವರಿಗೆ ಸ್ವಲ್ಪ ದಿವಸಗಳ ಕಾಲ ತುಂಬ ಖರ್ಚು ಜಾಸ್ತಿ ಇತ್ತು ಪಾಪ. 12ನೇ ಮನೆಯಲ್ಲಿ ಯಾವಾಗ ಗುರು ಇದ್ದ ಆ ಟೈಮಲ್ಲಿ ಇವರಿಗೆ ಹಣಕಾಸಿಂದು ಪ್ರಾಬ್ಲಮ್ಸ್ ಜಾಸ್ತಿ ಅನುಭವಿಸ್ತಾಯಿದ್ರು. ಸೊ ಇವಾಗ ಹಣಕಾಸಿನ ಪರಿಸ್ಥಿತಿ ಸುಧಾರಿಸ್ತಾ ಹೋಗುತ್ತೆ. ಒಂದು ಲೆಕ್ಕದಲ್ಲಿ ಗುರು ಲಗ್ನದಲ್ಲಿದ್ದಾಗ ಜನ್ಮಗುರು ನರವ ದುಃಖಂ ಅಂತ ಹೇಳ್ತಾರೆ. ಹಣಕಾಸಿಂದಾಗಿರ್ಬೋದು, ಮನೇಲಾಗಿರ್ಬೋದು, ಯಾವುದಾದ್ರೂ ಒಂದು ವ್ಯಥೆನ ಇವ್ರು ಖಂಡಿತ ಅನುಭವಿಸ್ತಾ ಇರ್ತಾರೆ. ಇಂಥದ್ದೇ ಅಂತಲ್ಲ, ಯಾವುದೋ ಒಂದು ನೋವಂತೂ ಮನಸ್ಸೊಳಗಡೆ ಇದ್ದೇ ಇರುತ್ತೆ ಇವ್ರಿಗೆ, ಕೊರಗು ಅನ್ನೋದು ಇದ್ದೇ ಇರುತ್ತೆ. 2ನೇ ಮನೆಗೆ ಗುರುವಿನ ಸಂಚಾರ ಆದ ನಂತರ ಏನಾಗುತ್ತೆ ಅಂತಂದರೆ ಮತ್ತು ಆವಾಗೂ ಕೂಡ ಗುರುಬಲ ಕಂಟಿನ್ಯೂ ಆಗುತ್ತೆ. ಸೊ ಆವಾಗೂ ಮದುವೆ ಹುಡುಕಾಟದಲ್ಲಿರೋರಿಗೆ ಮದುವೆ ಆಗುವಂಥದ್ದು, ಗೃಹ ಪ್ರವೇಶ ಆಗೋದು, ಮನೆ ತೊಗೊಳ್ಳುವಂಥದ್ದು, ಒಟ್ಟಿನಲ್ಲಿ ಇವರಿಗೆ ಒಂದು ಮೂಲದಿಂದ ಹಣ ಬರ್ತಿದೆ ಅಂತಂದರೆ ಇನ್ನೊಂದು 2-3 ಮೂಲಗಳಿಂದ ಇವರಿಗೆ ಹಣ ಬರೋದಕ್ಕೆ ಶುರುವಾಗುತ್ತೆ. ಏನಕ್ಕೆ ಅಂತಂದರೆ ಇವರಿಗೆ ನೋಡಿ 10ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇದೆ, ಅದೇ ರೀತಿಯಲ್ಲಿ 9ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇದೆ. ಸೊ ಇದೆಲ್ಲನೂ ಏನಾಗುತ್ತೆ, ಅವರಿಗೆ ಆಪರ್ಚುನಿಟೀಸ್ನ ತೊಗೊಂಬಂದು ಕೊಡ್ತಿರ್ತಾರೆ, ಕೆಲಸ ಚೆನ್ನಾಗಿ ಮಾಡ್ತಿರ್ತಾರೆ. ಸೊ ಅದ್ರ ಲಾಭ ಇಷ್ಟು ದಿವಸ ಸಿಗದೆ ಇರೋದು ಇನ್ನು ಮುಂದಕ್ಕೆ ಅವರಿಗೆ ಲಾಭ ಸಿಗೋಕ್ಕೆ ಶುರುವಾಗುತ್ತೆ. ಸೊ ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಸೊ ಹಾಗಿದ್ರೆ ಮ್ಯಾಮ್, ಎಲ್ಲ ವಿಡಿಯೋಗಳಲ್ಲಿ ನಾನು ರೈತರ ಬಗ್ಗೆ ಕೊನೆ ಭಾಗದಲ್ಲಿ ಕೇಳ್ತಿದ್ದೆ. ಸೊ ಈ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಮೊದಲನೇ ಭಾಗದಲ್ಲೇ ಕೇಳ್ತೀನಿ, ರೈತರಿಗೆ ಹೇಗಿದೆ ಮ್ಯಾಮ್ ಈ ಒಂದು ಮಿಥುನ ರಾಶಿಯವರಿಗೆ? ಮ್ಯಾಮ್ ಖಂಡಿತ ಸರ್, ರೈತರಿಗೆ ತುಂಬ ಚೆನ್ನಾಗಿದೆ. ಇವಾಗ ಪ್ರೆಸೆಂಟು ಚೆನ್ನಾಗಿದೆ, ಮುಂದಕ್ಕೂ ಚೆನ್ನಾಗಿರುತ್ತೆ. ಆದರೆ ಗುರು 3ನೇ ಮನೆಗೆ ಬಂದಾಗ ಸ್ವಲ್ಪ ಇವರಿಗೆ ಏರುಪೇರುಗಳಾಗೋ ಸಾಧ್ಯತೆಗಳು ಇರುತ್ತೆ. ಆದರೆ ಬೇರೆ ಗ್ರಹಗಳ ಒಂದು ಸ್ಥಿತಿಗತಿ ಅಂತ ನೋಡೋಕ್ಕೆ ಬಂದಾಗ ರೈತರಿಗೆ ಅಂಥ ಏನು ಸಮಸ್ಯೆಗಳು ಬರೋದಿಲ್ಲ. ಓಕೆ ಮ್ಯಾಮ್, ಮುಂದಿನ ವಿಚಾರವಾಗಿ ನೋಡೋದಾದರೆ ನಾವು ಹಣಕಾಸಿನ ಬಗ್ಗೆ. ಸೊ ಹಣಕಾಸಿನ ಒಂದು ವಿಚಾರದಲ್ಲಿ ಈ ಮಿಥುನ ರಾಶಿಯವರಿಗೆ ಈ ಒಂದು ಹಣಕಾಸು ತುಂಬ ಚೆನ್ನಾಗಿದೆ ಸರ್. ನಾನು ಆಗಲೇ ಹೇಳಿದೆ, 2ನೇ ಮನೆಯಲ್ಲಿ ಗುರುವಿನ ಸಂಚಾರ ಬರುತ್ತೆ, ಗುರುಬಲ ಬರುತ್ತೆ. ಹಣ ಅಂದರೆ ಇಷ್ಟು ದಿವಸ ಹಣ ಏನು ಸಂಪಾದನೆ ಮಾಡ್ತಾಯಿದ್ರು, ಖರ್ಚು ಏನು ಆಗ್ತಾಯಿತ್ತು, ಇವಾಗ ಸ್ವಲ್ಪ ಏನಾಗುತ್ತೆ, ಅವ್ರಿಗೆ ಉಳಿತಾಯ ಮಾಡೋದಕ್ಕೆ ಒಂದು ದಾರಿ ಆಗುತ್ತೆ. ಹಣ ಉಳಿತಾಯ ಮಾಡೋದಕ್ಕೆ ಒಂದು ದಾರಿನ ಮಾಡ್ಕೊತಾರೆ. ಸೊ ಅದೊಂದು ಒಳ್ಳೆಯ ವಿಷಯ. ಸೊ ಅವ್ರಿಗೆ ಹಣದ ಮೂಲ ಹೇಗಿರ್ಬೋದು ಮ್ಯಾಮ್? ಹಣದ ಮೂಲ ಅಂದರೆ ಸರ್, ಈಗ ಒಂದು ಕೆಲಸ ಏನೋ ಮಾಡ್ತಾ ಇರ್ತಾರೆ, ಇನ್ನೊಂದು 2-3 ಕೆಲಸ ಮಾಡೋಂಥ ಆಪರ್ಚುನಿಟೀಸ್ ಬರ್ಬೋದು. ಅವಾಗ ಏನಾಗುತ್ತೆ, ಹಣ ಜಾಸ್ತಿ ಆಗುತ್ತೆ. ಅಥವಾ ಕೆಲಸ ಮಾಡ್ತಿರ್ತಾರೆ, ಪ್ರಮೋಷನ್ ಜಾಸ್ತಿಯಾಗಿ ಸಂಬಳ ಜಾಸ್ತಿ ಆಗ್ಬೋದು. ಅಥವಾ ಈಗೆಲ್ಲೋ ಒಂದು ಕಡೆ ಒಂದು ಸಂಬಳ ಕೆಲಸಕ್ಕೆ ಹೋಗ್ತಿರ್ತಾರೆ, ಇನ್ಯಾವುದೋ ಹೊಸ ಕೆಲಸ ಬರ್ಬೋದು, ಆ ಕೆಲಸದಲ್ಲಿ ಸಂಬಳ ಜಾಸ್ತಿ ಆಗೋದು. ಈ ರೀತಿ ಸ್ವಲ್ಪ ಅವ್ರಿಗೆ ಆದಾಯ ಜಾಸ್ತಿ ಆಗುತ್ತೆ. ಸೊ ಮುಂದಿನ ವಿಚಾರವಾಗಿ ನಾವು ನೋಡೋಣ ಮ್ಯಾಮ್, ಕುಟುಂಬದ ಬಗ್ಗೆ. ಕುಟುಂಬ ಅಂತ ಬಂದಾಗ ನೋಡಿ, ಹೇಳಿದೆ 5ನೇ ಮನೆಯಲ್ಲಿ ಗುರುವಿನ ದೃಷ್ಟಿ ಇದೆ. ಸೊ ಬಾಂಡೇಜ್ ತುಂಬ ಚೆನ್ನಾಗಿರುತ್ತೆ, ಪ್ರೀತಿ ವಿಶ್ವಾಸ ಚೆನ್ನಾಗಾಗುತ್ತೆ. 5ನೇ ಮನೆ ಅನ್ನೋದು ಮಕ್ಕಳ ಸ್ಥಾನನೂ ಆಗಿರೋದ್ರಿಂದ ಮಕ್ಕಳ ಮೇಲೆ ಗೌರವ ಬರೋದು, ಮಕ್ಕಳಿಂದ ಇವ್ರಿಗೆ ಗೌರವ ಸಿಗೋವಂಥದ್ದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗೋದು, ಮನೆ ವಾತಾವರಣ ತುಂಬ ಚೆನ್ನಾಗಿರುತ್ತೆ. ಓಕೆ ಮ್ಯಾಮ್, ಬಹಳಷ್ಟು ಜನ ಕೇಳ್ತಿರ್ತಾರೆ. ಆ್ಯಕ್ಚುಲಿ ನಾನು ಕೆಲವೊಂದಷ್ಟು ವೀಡಿಯೋಗಳಲ್ಲಿ ನೋಡಿದ್ದೀನಿ. ಸೊ ಮಕ್ಕಳ ಬಗ್ಗೆ ಏನಾದರೂ ಇದೆಯಾ ಸರ್, ಒಂದು ಇದರಲ್ಲಿ ಈ ಥರ ಏನಾದರೂ ಇದೆಯಾ ಸರ್ ಅಂತ ತಿಳಿಸ್ಕೊಡಿ ಅಂತ ಬಹಳಷ್ಟು ಜನ ಕೇಳಿರೋದನ್ನ ನಾನು ಬಹಳಷ್ಟು ವೀಡಿಯೋಗಳಲ್ಲಿ ನೋಡಿದ್ದೀನಿ. ಸೊ ಈ ಒಂದು ವಿಡಿಯೋದಲ್ಲಿ ನೀವು ಅದ್ರ ಬಗ್ಗೆ ಮಾಹಿತಿ ಕೊಡೋದಾದರೆ ಏನು ಹೇಳ್ತೀರಾ ಮ್ಯಾಮ್ ಈ ಒಂದು ಮಿಥುನ ರಾಶಿಯವರಿಗೆ? ಸರ್ ಖಂಡಿತ, ಈಗ ಅವ್ರಿಗೆ ನೀವೇನು ಕೇಳಿದ್ದು ಒಳ್ಳೆ ಗುಡ್ ಕ್ವೆಶ್ಚನ್ನೇ ಕೇಳಿದ್ರಿ. ಇವಾಗ ಯಾರೆಲ್ಲ ಮಿಥುನ ರಾಶಿಯವರು ಇದ್ದಾರೆ ಅವರು ಖಂಡಿತವಾಗ್ಲೂ ಮಕ್ಕಳಾಗಿಲ್ಲ ಅಂತೇನಾದ್ರು ಅಂದರೆ ಈ ಟೈಮಲ್ಲಿ ಹೋಗ್ಬಿಟ್ಟು, ಇವಾಗ ನೋಡಿ ಕೆಲವರು ಮಕ್ಕಳಾಗೋದೇ ಇಲ್ಲ ಅಂತ ಹೇಳ್ಬಿಟ್ಟಿರ್ತಾರೆ, ಕೆಲವರೆಲ್ಲ ಇಂಜೆಕ್ಟಿಂದ ಮಕ್ಕಳನ್ನ ಮಾಡ್ಕೊಳ್ಳೋರು ಇರ್ತಾರೆ. ಸೊ ಅಂಥವ್ರಿಗೆಲ್ಲನೂ ಇದು ಒಳ್ಳೆ ಟೈಮ್. ಯಾರಾದರೂ ಮಿಥುನ ರಾಶಿನಲ್ಲಿ ಇದ್ದು ನಮಗಿನ್ನೂ ಮಕ್ಕಳಾಗಿಲ್ಲ ಅಂತ ಪರಿತಪಿಸ್ತಿದ್ರೆ, ಡಾಕ್ಟರ್ ಹತ್ರ ಹೋಗಿ ಟ್ರೀಟ್ಮೆಂಟ್ ತೊಗೊತಾ ಇದ್ದರೆ ಖಂಡಿತವಾಗ್ಲೂ ಇದು ಗುಡ್ ಟೈಮ್ ಆಗಿದೆ. ಸೊ ಈ ಟೈಮಲ್ಲಿ ನೀವು ಮಕ್ಕಳನ್ನೇನಾದ್ರು ಮಾಡ್ಕೊಬೇಕು ಅಂತಂದಾಗ ಒಳ್ಳೆ ಸಮಯ. ಸೊ ಅದಕ್ಕೆ ಮುಖ್ಯವಾದ ಕಾರಣ ಏನು ಮ್ಯಾಮ್? ಮುಖ್ಯ ಕಾರಣ ಅಂತಂದರೆ ಗುರುವಿನ ದೃಷ್ಟಿ 5ನೇ ಮನೆ ಮೇಲೆ ಬೀಳ್ತಿದೆ. 5ನೇ ಮನೆ ಅನ್ನೋದೇ ನಾವು ಮಕ್ಕಳ ಸ್ಥಾನ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇದು ಒಳ್ಳೆ ಟೈಮ್ ಆಗಿದೆ. ಸೊ ಈ ಟೈಮಲ್ಲಿ ಅವರು ಇದನ್ನು ಪ್ರಯತ್ನ ಪಡ್ಬೋದು ಸರ್. ಮತ್ತು ಮಕ್ಕಳು ಆಗಿಲ್ಲ ಅಂತಂದ್ರಿಗೂ ಮಕ್ಕಳಾಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಂದರೆ ಮಕ್ಕಳಿಂದ ಒಂದು ಖುಷಿ ಅವರಿಗೆ ಒಟ್ಟಿನಲ್ಲಿ. ಓಕೆ, ಸೊ ಮುಂದಿನ ವಿಚಾರ ಅಂತ ನೋಡೋದಾದರೆ ನಾವು ಆರೋಗ್ಯ ವಿಚಾರವಾಗಿ ನೋಡೋಣ. ಆರೋಗ್ಯದ ವಿಚಾರದಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದು ಹೊಸ ವರ್ಷದಲ್ಲಿ ಹೇಗಿರ್ಬೋದು?
ಸರ್ ನೋಡಿ, ಆರೋಗ್ಯದ ವಿಷಯ ಅಂತ ನೋಡಿದಾಗ ಮಿಥುನ ರಾಶಿಯವರಿಗೆ ಏನು ರಾಹುವಿನ ಒಂದು ಸಂಚಾರ ಆಗಿರ್ಬೋದು, ಶನಿಯ ಒಂದು ಸಂಚಾರ ಆಗಿರ್ಬೋದು, ಸ್ವಲ್ಪ ಎಫೆಕ್ಟ್, ಜಾಸ್ತಿ ಅಲ್ಲ, ಒಂದು ಸ್ವಲ್ಪ ಸಮಸ್ಯೆನ ಇವರು ಎದುರಿಸ್ಬೇಕಾಗಿ ಬರುತ್ತೆ. ಅಂದರೆ ಯಾವೆಲ್ಲ ಒಂದು ರೀತಿಯ ಒಂದು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ ಅಂತ ಹೇಳೋದಾದರೆ? ರಾಹು ಮತ್ತು ಕೇತುವಿನ ಸಂಚಾರ ಬದಲಾವಣೆ ಏನಾಗುತ್ತೆ ನೋಡಿ, ಯಾವಾಗ ಈ ಡಿಸೆಂಬರಲ್ಲಿ ರಾಹು ಇವಾಗ ಏನು ಇವ್ರಿಗೆ 9ನೇ ಮನೇಲಿದ್ದಾನೆ, 8ನೇ ಮನೆಗೆ ಬರ್ತಾನೆ. ಸೊ 8ನೇ ಮನೆಗೆ ಬಂದಿದ ತಕ್ಷಣ 8ನೇ ಮನೆ ಅಂತಂದ್ರೇ ನಮಗೆ ಆಪತ್ತುಗಳನ್ನ ತೊಗೊಂಡು ಬಂದು ಕೊಡೋ ಅದೃಷ್ಟದ ಮನೆಯೂ ಹೌದು. ಆದರೆ ಆರೋಗ್ಯದಲ್ಲಿ ಸಮಸ್ಯೆಗಳು ಬರೋದೇ ಆವಾಗ. ಸ್ವಲ್ಪ ರಕ್ತಕ್ಕೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ಸ್ ಆಗೋದು, ಮತ್ತು ಬಿ ಪಿನಲ್ಲಿ ವೇರಿಯೇಷನ್ಸ್ ಆಗೋದು, ಅಥವಾ ಎಲ್ಲರೂ ಬಿದ್ದು ಏಟ್ ಮಾಡ್ಕೊಳ್ಳೋದು, ಇನ್ನೂ ಕೆಲವೊಂದು ಕೆಟ್ಟ ಘಟನೆಗಳು ಕೂಡ ನಡೆಯೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಯಾಕಂದರೆ 8ನೇ ಮನೆ ಅಂತಂದ್ರೇ ಅನಿರೀಕ್ಷಿತ ಘಟನೆಗಳು ನಡೆಯುವಂಥದ್ದು. ಆ ಜಾಗದಲ್ಲಿ ರಾಹು ಬಂದು ಕೂತಿದ್ದಾನೆ ಅಂದರೆ ಅವನು ಒಂದೊಂದು ಸತಿ ಧನಲಾಭನೂ ತೊಗೊಂಬಂದು ಕೊಡ್ತಾನೆ, ಅದೇ ರೀತಿ ಲಾಸ್ ಕೂಡ ಮಾಡ್ತಾನೆ. ಕೆಲವೊಂದು ಸತಿ ನೀವು ಎಕ್ಸ್ಪೆಕ್ಟೇಷನ್ ಮಾಡದೇ ಇರೋಂಥ ಕೆಲವು ಘಟನೆಗಳು ನಡಿಬೋದು. ಅಂದರೆ ಅದು ಕಹಿನೂ ಆಗಿರ್ಬೋದು, ಸಿಹಿನೂ ಆಗಿರ್ಬೋದು. ಸೊ ಈ ರೀತಿಯಾದ ಕೆಲವು ಘಟನೆಗಳು ಖಂಡಿತವಾಗ್ಲೂ ರಾಹು ಮತ್ತು ಕೇತುವಿನ ಬದಲಾವಣೆ ನಂತರ ಆಗುತ್ತೆ. ಕೇತು 2ನೇ ಮನೆಗೆ ಬರ್ತಾನೆ. ಈಗ ನಾನು ಹೇಳಿದೆ 2ನೇ ಮನೆಯಲ್ಲಿ ಗುರು ಬಂದಾಗ ಏನೆಲ್ಲ ಒಳ್ಳೊಳ್ಳೆ ಅನುಕೂಲ ಆಗುತ್ತೆ ಅಂತನೋ, ಅದೇ 2ನೇ ಮನೆಗೆ ಕೇತು ಬಂದಾಗ ಅದೇ ನೆಗೆಟಿವ್ ಆಗ್ತಾ ಇರುತ್ತೆ. ನೆಗೆಟಿವ್ ಯಾವ ಥರ ಅಂತಂದರೆ ಕೂಡಿಟ್ಟ ಹಣ ಉಳಿದೇ ಇರೋದು, ಕೈನಲ್ಲಿ ದುಡ್ಡು ನಿಲ್ಲದೆ ಇರೋದು, ಅಥವಾ ಇವರೇನೋ ಮಾತಾಡೋಕೆ ಹೋಗಿ ಅದು ತಪ್ಪರ್ಥ ತಿಳ್ಕೊಂಡು ಇವ್ರ ಮೇಲೆ ಅದ್ರ ಮೇಲೆ ತಪ್ಪು ಭಾವನೆಗಳು ಬರುವಂಥದ್ದು, ಇದು ಕೂಡ ಆಗುತ್ತೆ. ಇದು ರಾಹು ಕೇತುವಿನ ಬದಲಾವಣೆಯ ನಂತರ. ಓಕೆ ಮ್ಯಾಮ್, ನೀವೀಗ ಹೇಳ್ತಿದ್ರೆ ಒಂದಷ್ಟು ನೆಗೆಟಿವ್ನ ಅಂದರೆ ಆರೋಗ್ಯದ ವಿಚಾರದಲ್ಲಾಗಲಿ ಅಥವಾ ರಾಹುವಿನ ಒಂದು ವಿಚಾರದಲ್ಲಿ ಕೆಲವೊಂದಷ್ಟು ನೆಗೆಟಿವ್ನ ಹೇಳ್ತಿದ್ರೆ, ಬಹಳಷ್ಟು ಜನ ಏನು ಮಾಡ್ತಾರೆ, ಈ ನೆಗೆಟಿವ್ ಅಂದಿದ ತಕ್ಷಣ ತಲೆ ಮೇಲೆ ಕೈ ಹೊತ್ತು ಕೂತ್ಕೊಂಡ್ಬಿಡ್ತಾರೆ. ಏನಂದ್ರೆ ಅಯ್ಯೋ ಇದೇನಪ್ಪ ಇದು ನಮ್ಗೆ ಈ ಥರ ಹೇಳ್ತಿದಲ್ಲ, ಮುಂದಕ್ಕೆ ಹೆಂಗಿರುತ್ತೆ ನಮಗೆ ಅಂತಕ್ಕಂಥ ಮಾಹಿತಿನ ಭಾಳಷ್ಟು ಜನ ನೊಂದು ಇದು ಮಾಡ್ಕೊಂಡ್ಬಿಡ್ತಾರೆ, ಏನಪ್ಪ ಹಿಂಗೆ ಅನ್ನೋ ರೀತಿಯಲ್ಲಿ. ಸೊ ಅವ್ರಿಗೆ ನೀವೇನಾದರೂ ಹೇಳಬೇಕು ಅಂತ ಅನ್ನೋದಾದರೆ ಏನು ಹೇಳ್ತೀರಾ ಮ್ಯಾಮ್? ಖಂಡಿತ ಸರ್. ನೋಡಿ, ಎಲ್ಲ ಸಮಸ್ಯೆಗೂ ಕೂಡ ಒಂದು ಪರಿಹಾರ ಅಂತ ಇರುತ್ತೆ. ಮತ್ತು ಎರಡನೇದು ಪರಿಹಾರ ಇಲ್ಲ ಅಂದರೂ ನಾವು ಕಂಡಿಡ್ಕೋಬೋದು. ಒಂದು ಲಾಕಿಗೆ ಕೀ ಸಿಕ್ಕಿಲ್ಲ ಅಂದರೆ ನಾವು ಬೀಗನೆ ಹೊಡೆದಾಕ್ತೀವಿ ಅಲ್ವಾ? ಅದೇ ಥರನೇ ಸಮಸ್ಯೆಗಳಿಗೂ ಅಷ್ಟೇನೆ. ಮತ್ತು ಸ್ವಲ್ಪ ಮುಖ್ಯವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಿ. ಹೌದು, ನಿಮ್ಮ ಜಾತಕದಲ್ಲಿ ಈ ಥರ ಇದೆ ಅಂತ ನಾವು ಫಸ್ಟೇ ಹೇಳ್ತಾ ಇದ್ದೀವಲ್ವಾ. ಸೊ ಫಸ್ಟ್ ನಾವು ಹೇಳ್ತಿದ್ದಾಗ ನೀವೇನು ಮಾಡ್ತೀರಾ, ಸ್ವಲ್ಪ ಶುರುವಿನಲ್ಲೇ ಏನಾದ್ರು ಕಾಣಿಸ್ಕೊಂತು ಅಂದಾಗ ಫಸ್ಟ್ ಹೋಗಿ ಡಾಕ್ಟ್ರ್ ಹತ್ರ ತೋರಿಸ್ಕೊಂಡು ಅದಕ್ಕೆ ಪ್ರಿಕಾಷನ್ ತೊಗೊಳ್ಳಿ. 2ನೇ ಮೆಥಡ್ ಏನು ಅಂತಂದರೆ, ಅನ್ನೆಸೆಸರಿ ಟ್ರಾವೆಲ್ ಮಾಡೋಕ್ಕೆ ಹೋಗಬೇಡಿ. ಅವಶ್ಯಕತೆ ಇದ್ದು ಮಾಡಲೇಬೇಕಾದ ಪ್ರಸಂಗ ಬಂದಾಗ ಮಾಡಿ. ಸ್ವಲ್ಪ ಯಾವಾಗ ಡೇಂಜರ್ ಜಾಸ್ತಿ ಇರುತ್ತೆ, ನೈಟ್ ಜರ್ನಿ ಮಾಡಿದಾಗ ಸ್ವಲ್ಪ ಡೇಂಜರ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ರೆಸ್ಟ್ಲೆಸ್ಸಿಂದ ಇವಾಗ ನೀವು ನಿದ್ದೆನೇ ಮಾಡಿರಲ್ಲ ಆದರೂ ಡ್ರೈವಿಂಗ್ ಮಾಡೋದು, ಈ ರೀತಿಯಾದ ಇದಕ್ಕೆ ಕೈ ಇಡಬೇಡಿ. ಮತ್ತು ಸ್ಪೀಡಲ್ಲಿ ಸ್ವಲ್ಪ ಕಂಟ್ರೋಲ್ ಇಟ್ಕೊಳ್ಳಿ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಮತ್ತು ಮನೇಲೇ ಅಷ್ಟೇ, ಯಾರಿಗಾನ ಆರೋಗ್ಯ ಚೆನ್ನಾಗಿಲ್ಲ ಅಂದಾಗ ಮೊದಲೇ ಅದನ್ನು ಸ್ವಲ್ಪ ತೋರಿಸ್ಕೊಳ್ಳೋದು, ತಕ್ಕ ಪ್ರಿಕಾಷನ್ ತೊಗೊಳ್ಳೋದು ಮಾಡಿಕೊಂಡ್ರೆ ಮುಂದೆ ಆಗೋ ಡೇಂಜರಸ್ಸಿಂದ ಸ್ವಲ್ಪ ಪಾರಾಗ್ಬೋದು. ಉದ್ಯೋಗಸ್ಥರಿಗೆ ಒಂದು ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಸರ್? ಉದ್ಯೋಗಸ್ಥರಿಗೆ ಚೆನ್ನಾಗಿರುತ್ತೆ. ಗುರು ನೋಡಿ ಬದಲಾವಣೆ, 2ನೇ ಮನೆಗೆ ಗುರು ಚೇಂಜ್ ಆಗ್ತಾನೆ ಅಂತ ಹೇಳಿದ್ನಲ್ಲ, ಆವಾಗ ದೃಷ್ಟಿ 6ನೇ ಮನೆ ಮೇಲೆ ಬೀಳುತ್ತೆ. ಸೊ ಆವಾಗ ಪ್ರಮೋಷನ್ಸ್ ಆಗೋದು, ಅವ್ರು ಮಾಡ್ತಿರೋ ಕೆಲಸನ ಗುರುತಿಸ್ಕೊಳ್ಳೋದು ಎಲ್ಲನೂ ಕೂಡ ಆಗುತ್ತೆ ಸರ್. ಆವಾಗ ಚೆನ್ನಾಗಿರುತ್ತೆ. ಸೊ ಅವರು ಶ್ರಮ ಪಟ್ಟರೆ ಖಂಡಿತ ಫಲ ಇದೆ ಅಂತ ಹೇಳಿ? ಖಂಡಿತ ಫಲ ಇದೆ, ಖಂಡಿತ ಫಲ ಇದೆ. ಸೊ ಹಾಗಿದ್ರೆ ಮ್ಯಾಮ್, ಈ ಒಂದು ಹೊಸ ವರ್ಷದಲ್ಲಿ ಮಿಥುನ ರಾಶಿಯವರಿಗೆ ಪರಿಹಾರಗಳೇನಾದರೂ ಇದೆಯಾ ಮ್ಯಾಮ್? ಖಂಡಿತ ನೋಡಿ, ಪರಿಹಾರ ಅಂತಂದರೆ ಅವರು ಮುಖ್ಯವಾಗಿ ಈ ಒಂದು ವರ್ಷಕ್ಕೆ ಅಂತಲೇ ಅಲ್ಲ, ಯಾವಾಗಲೂ ಅವ್ರು ಮಾಡ್ಕೊಬೇಕಾಗಿರೋದು ವಿಷ್ಣು ಸಹಸ್ರನಾಮನ ಕೇಳೋದಾಗಿರ್ಬೋದು ಅಥವಾ ಹೇಳ್ಕೊಳ್ಳೋದಾಗಿರ್ಬೋದು. ಇದನ್ನು ಪ್ರತಿದಿನ ಮಾಡಿದ್ರೆ ತುಂಬ ಒಳ್ಳೆಯದು. ಅಂದರೆ ಗೋಧೂಳಿ ಸಮಯದಲ್ಲಿ ಮಾಡ್ಕೊಳ್ಳಿ, ಇಲ್ಲ ಅಂತಂದರೆ ಬೆಳಗ್ಗೆ ಅರ್ಲಿ ಮಾರ್ನಿಂಗಲ್ಲಿ ಮಾಡಿಕೊಂಡ್ರೂ ಒಳ್ಳೆಯದು. ಇದನ್ನು ಅವ್ರ ಲೈಫ್ ಟೈಮ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. 2ನೇದು, ಇವರು ಯಾವುದಾದ್ರೂ ವಿಷ್ಣು ದೇವಸ್ಥಾನಕ್ಕೆ ಬುಧವಾರದ ದಿವಸ ಅಥವಾ ಶನಿವಾರದ ದಿವಸ ವಿಸಿಟ್ ಮಾಡೋದು. ಅಂದರೆ ದೇವಸ್ಥಾನಕ್ಕೆ ಹೋಗಿ ಇವ್ರ ಹೆಸರಲ್ಲಿ ಒಂದು ಅರ್ಚನೆ ಮಾಡಿಸ್ಕೊಂಡು ಬರೋದು, ಅಥವಾ ಒಂದು 10 ನಿಮಿಷ ಧ್ಯಾನ ಮಾಡ್ಕೊಂಡು ಬರೋದು ಮಾಡ್ಕೊಬೇಕಾಗತ್ತೆ. ಇನ್ನು ಮುಖ್ಯವಾಗಿ ಏನು ಅಂತಂದರೆ, ಈಶ್ವರನ ಒಂದು ದೇವಸ್ಥಾನಗಳಿಗೆ ಯಾವಾಗಲೂ ಹೋಗೋದು, ಮೆಡಿಟೇಷನ್ ಮಾಡೋದು. ಒಂದು 10 ನಿಮಿಷ ಆದರೂ ಇವರು ಮೆಡಿಟೇಷನ್ ಮಾಡಬೇಕಾಗತ್ತೆ ಪ್ರತಿದಿನ. ಯಾಕಂದರೆ ಇವ್ರು ಮೊದಲೇ ನಾನು ಹೇಳಿದೆ, ಚಂಚಲ ಚಿತ್ತರು, ಬೆಳಗ್ಗೆ ಅಂದ್ಕೊಂಡಿದ್ದನ್ನು ಸಾಯಂಕಾಲದಷ್ಟು ಚೇಂಜ್ ಮಾಡಿಬಿಡ್ತಾರೆ. ಅಥವಾ ಒಂದು ಪ್ಲಾನಿಂಗ್ಸ್ ಇರುತ್ತೆ, ಇಂಥ ಕಡೆ ಹೋಗ್ಬೇಕು, ಇದನ್ನು ಮಾಡಬೇಕು ಅಂತ ಟಕ್ಕಂತ ಚೇಂಜ್ ಮಾಡಿಬಿಟ್ಟಿರ್ತಾರೆ ಅವ್ರು. ಏನಕ್ಕೆ ಅಂತಂದರೆ ಅವರ ರಾಶಿ ಆಗಿರ್ಬೋದು, ರಾಶ್ಯಾಧಿಪತಿ ಆಗಿರ್ಬೋದು, ಆ ರೀತಿ ಇರೋದ್ರಿಂದನೇ ಹಂಗಾಗ್ತಾ ಇರುತ್ತೆ. ಸೊ ಈ ಒಂದು ಕಾರಣಕ್ಕೆ ಇವ್ರೇನು ಮಾಡಬೇಕು ಅಂತಂದರೆ ಮೆಡಿಟೇಷನ್, ಎವ್ರಿ ಡೇ ಇವರು ಮೆಡಿಟೇಷನ್ ಮಾಡೋದ್ರಿಂದ ಸ್ವಲ್ಪ ಇವರಿಗೆ ಏನು ಕೆಲಸ ಮಾಡೋಕ್ಕೂ ಒಂದು ದೃಢತೆ ಬರುತ್ತೆ. ಸೊ ಇದು ಮುಖ್ಯವಾಗಿ ಇವ್ರು ಮಾಡ್ಕೋಬೇಕು. ಓವರಾಲ್ ಆಗಿ ಈ ವರ್ಷದಲ್ಲಿ ಹೇಗಿರುತ್ತೆ ಅಂತಕ್ಕಂಥ ಮಾಹಿತಿಯನ್ನು ನೀವು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಾದರೆ? ಸರ್ ನೋಡಿ, ಖಂಡಿತ ಈಗ ಗುರು ಉಚ್ಚ ಸ್ಥಾನಕ್ಕೆ ಹೋಗ್ತಾನೆ ಅಂತ ಹೇಳಿದ್ವಿ. ಇದರಿಂದ ಏನು ಪ್ರತಿಫಲ ಸಿಗುತ್ತೆ ಅಂತಂದರೆ, ಯಾವುದೆಲ್ಲ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿದ್ದಾವೆ
ಆ ಎಲ್ಲ ಇನ್ಸ್ಟಿಟ್ಯೂಟ್ಗೂ ಕೂಡ ಒಳ್ಳೆ ಹೆಸರು ಬರುತ್ತೆ, ಒಳ್ಳೆ ಹೆಸರು ಬರುವಂಥ ಒಂದು ಟೈಮ್ ಆಗಿರುತ್ತೆ. ಈಗ ಆರ್ಥಿಕತೆ ಅಂತ ಬಂದಾಗ ಗುರುವಿನ ಒಂದು ಸ್ಥಾನಮಾನದಿಂದ ಅಳತೆ ಮಾಡಿದ್ದು ನೋಡಿದಾಗ ರಿಯಲ್ ಎಸ್ಟೇಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ, ಎಜುಕೇಷನ್ ಡಿಪಾರ್ಟ್ಮೆಂಟ್ ಅವ್ರಿಗೆ ತುಂಬ ಚೆನ್ನಾಗಿರುತ್ತೆ. ಹಾಗೆ ಕೃಷಿ ನೋಡಿ, ರೈತರ ಬಗ್ಗೆ ಕೇಳ್ತಾನೆ ಇದ್ರಿ, ಕೃಷಿಕರಿಗೆ ತುಂಬ ಚೆನ್ನಾಗಿರುತ್ತೆ. ಬ್ಯಾಂಕಿಂಗ್ ಸೆಕ್ಟರ್ಸ್ ಅವ್ರಿಗೆ ತುಂಬ ಚೆನ್ನಾಗಿರುವಂಥ ಸಮಯ ಆಗಿರುತ್ತೆ. ಶನಿಯ ಒಂದು ಸ್ಥಾನಮಾನ ಅಂತ ನೋಡೋಕ್ಕೆ ಬಂದಾಗ ಏನಾಗುತ್ತೆ, ದೇಶದಲ್ಲಿ ಸ್ವಲ್ಪ ಶಿಸ್ತಿನ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಅಂದರೆ ಪ್ರೊಟೆಕ್ಷನ್ ಬೇಕು ನಮಗೆ ಅನ್ನೋದನ್ನು ಅದ್ರ ಕಡೆ ಇಂಪಾರ್ಟೆನ್ಸ್ನ ಕೊಡಬೇಕಾಗಿ ಬರುತ್ತೆ. ಯಾಕಂದರೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ರಾಹು ಮತ್ತು ಕೇತುವಿನ ಬದಲಾವಣೆಯಿಂದನೂ ಕೂಡ ನಾವು ಈ ಸಮಸ್ಯೆನ ಎದುರಿಸಬೇಕಾಗಿ ಬರುತ್ತೆ. ಯಾಕೆಂತಂದರೆ ಮೀನರಾಶಿನಲ್ಲೇ ಸೂರ್ಯ, ಚಂದ್ರ, ಶನಿ ಎಲ್ಲನೂ ಕೂಡ ಸ್ಥಿತನಾಗಿ ಇರೋದ್ರಿಂದ ಸ್ವಲ್ಪ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಪ್ರೊಟೆಕ್ಷನ್ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗಿ ಬರುತ್ತೆ. ಆದರೆ ಸಂಸ್ಕೃತಿಗಾಗಿರ್ಬೋದು, ಕಲೆಗಾಗಿರ್ಬೋದು ಒಳ್ಳೆಯ ಆದ್ಯತೆ ಸಿಗುತ್ತೆ. ಯಾಕಂದರೆ ಗುರುವಿನ ಒಂದು ಸ್ಥಾನದಿಂದ ಒಳ್ಳೆಯ ಆದ್ಯತೆಯನ್ನು ನೋಡಬಹುದು. ಅಂದರೆ ಸರ್, ನಾನು ಒಂದು ಪಾಯಿಂಟ್ ಹೇಳಬೇಕಿತ್ತು. ಈಗ ಅತಿವೃಷ್ಟಿ ಅನಾವೃಷ್ಟಿ ಅನ್ನೋದನ್ನು ಯಾವುದೋ ಒಂದು ರಾಶಿ ಬಗ್ಗೆ ಹೇಳಬೇಕಾದ್ರೆ ನಾನು ಹೇಳಿದೆ ಯಾವ ಜಾಗದಲ್ಲಿ ಪ್ರಾಬ್ಲಮ್ಸ್ಗಳಾಗಬಹುದು ಅಂತ. ನೋಡಿ, ಈಗ ಮುಂಗಾರು ಮಳೆ ತುಂಬ ಚೆನ್ನಾಗಿರುತ್ತೆ. ಆದರೆ ಕೇರಳ ಮತ್ತು ಪಶ್ಚಿಮ ಬಂಗಾಳದ ದೇಶಗಳಲ್ಲಿ ಸ್ವಲ್ಪ ಅತಿವೃಷ್ಟಿ ಆಗೋ ಸಾಧ್ಯತೆಗಳಿರುತ್ತೆ. ಯಾಕಂದರೆ ರೈತರ ವಿಚಾರ ಅಂತ ಮಾತಾಡಬೇಕಾದ್ರೆ ನಾನು ಹೇಳಿದ್ದೆ ಲಾಸ್ಟಲ್ಲಿ ಇದೊಂದು ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಸೊ ಈ ಭಾಗಗಳಿಗೆ ಮಾತ್ರ ಸ್ವಲ್ಪ ಅತಿವೃಷ್ಟಿ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ, ನೋಡ್ತಿರುವಂಥ ವೀಕ್ಷಕರಿಗೆ ನೀವೇನಾದರೂ ಹಂಚ್ಕೋಬೇಕು ನಿಮ್ಮ ಒಂದು ಮಾಹಿತಿಯನ್ನು ಅಂತ ಅನ್ನೋದಾದರೆ ಏನು ಹೇಳ್ತೀರಾ ಮ್ಯಾಮ್? ನೋಡಿ, ನಾವು ಯುಗಾದಿ ಹಬ್ಬ ಆಚರಿಸ್ತಾ ಇದ್ದೀವಿ. ಇದರೊಳಗಡೆ ನಾವು ಬೇವು ಬೆಲ್ಲ ಎರಡನ್ನೂ ತಿಂತಾ ಇದ್ದೀವಿ. ಅದೇ ರೀತಿಯಲ್ಲಿ ಜೀವನದಲ್ಲಿ ಕಷ್ಟ, ಸುಖ, ದುಃಖಗಳು ಎಲ್ಲನೂ ಕಾಮನ್, ಎಲ್ಲನೂ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಕೆಲವರು ಮಾತ್ರ ತುಂಬ ಜಾಸ್ತಿ ಅನುಭವಿಸ್ತಿರ್ತಾರೆ, ಇನ್ನು ಕೆಲವರು ಸ್ವಲ್ಪ ಸುಖ ಜಾಸ್ತಿ ಅನುಭವಿಸ್ತಿರ್ತಾರೆ. ಇಷ್ಟೇ ವ್ಯತ್ಯಾಸ. ಸೊ ನಿಮ್ಮ ಜಾತಕಗಳನ್ನ, ವೈಯಕ್ತಿಕ ಜಾತಕಗಳನ್ನ ಒಮ್ಮೆ ಪರಿಶೀಲನೆ ಮಾಡಿಸ್ಕೊಳ್ಳಿ. ಸೊ ಆವಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲಿ ಸಮಸ್ಯೆ ಇದೆ, ಅದಕ್ಕೆ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನು ತಕ್ಕ ಇವ್ರ ಹತ್ರ ಜ್ಯೋತಿಷಿಗಳ ಹತ್ರ ತೋರಿಸ್ಕೊಂಡು ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಜೀವನದಲ್ಲಿ ಒಳಿತನ್ನು ಖಂಡಿತವಾಗ್ಲೂ ನೋಡ್ಬೋದು. ಸೊ ಪೇಷನ್ಸಿಂದ ಇರಿ, ಯಾವುದಕ್ಕೂ ಆತರ ಬೀಳೋದು ಬೇಡ, ನೆಗೆಟಿವ್ ಆಗ್ತಿದೆ ಅಂತ ತಲೆ ಮೇಲೆ ಕೈ ಇಟ್ಕೊಂಡು ಕೂರೋದು ಬೇಡ. ಆದಷ್ಟು ಕೆಲಸ ಚೆನ್ನಾಗಿ ಮಾಡಿ, ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬಂದಾಗ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಮತ್ತು ಕೆಲಸ ಸಿಕ್ಕಿಲ್ಲ ಅಂತ ಕೊರಗೋದು ಬೇಡ, ಪ್ರಯತ್ನ ಮಾಡ್ತಾನೆ ಇರಿ. ಸೊ ಇಷ್ಟೆಲ್ಲ ಒಳ್ಳೆಯ ಮಾಹಿತಿಯನ್ನು ಮಿಥುನ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದಾಗೆ ತಮಗೆ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ವರ್ಷದ ರಾಶಿ ಭವಿಷ್ಯ ಹೇಗಿದೆ ಅಂತಕ್ಕಂಥ ಮಾಹಿತಿಯನ್ನು, ಗ್ರಹಗಳ ಸ್ಥಿತಿ ಏನೇ ಇರಲಿ ಸತ್ಕರ್ಮ ಮತ್ತು ದೈವ ಬಲದ ಮೇಲೆ ನಿಮಗೆ ನಂಬಿಕೆ ಇರಲಿ ಅಂತ ಕೋರಿಕೊಳ್ತಾ, ಈ ಹೊಸ ವರ್ಷದ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ, ಈ ಯುಗಾದಿ ಹಬ್ಬ ನಿಮಗೆಲ್ಲರಿಗೂ ಹೊಸ ಸುಖ ಮತ್ತು ಶಾಂತಿಯನ್ನು ನೀಡಲಿ ಅಂತಕ್ಕಂಥ ಮಾಹಿತಿಯನ್ನು ನಿಮಗೆ ಕೋರ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸುವಂಥ ಸಮಯ ಬಂದಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.